ಕನಕರನಂ ನಂ ಕನಕರನಂ ನಂ ಕನಕರನಂ ನೀವು ಪ್ರೈವೇಟಾಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ಮೇಲೆ ನಾನು ದೊಡ್ಡ ಮನ್ಸು ಮಾಡಿ ಮತ್ತೆ ಜಾಯ್ನ್ ಆಗಿದ್ದೀನಿ. ನಾನು ವೆಲ್ಕಮ್ ಮಾಡಲ್ವಾ ಬಾಸ್? ಹೇಗಿದ್ದೀರಾ ಕಾಂತ? ನಾವು ಹೋದ್ಮೇಲೆ ಆಫೀಸ್ ಹೇಗೆ ನಡೀತಿದೆ? ಬದಲಾವಣೆ ಬೆಳವಣಿಗೆ ಏನಾದರೂ ಆಗಿದೆಯಾ? ಆದ್ಯ ಆರ್ಗ್ಯಾನಿಕ್ ಸೇಲ್ಸು 6ಕ್ಕೆ ಏರಲಿಲ್ಲ 3ಕ್ಕೆ ಇಳಿಲಿಲ್ಲ. ಇನ್ನೊಂದಷ್ಟು ಜನ ಫೀಮೇಲ್ ಎಂಪ್ಲಾಯೀಸ್ ಜಾಯಿನ್ ಆಗಿರೋದೇ ಇಂಪ್ರೂವ್ಮೆಂಟು. ಓ, ಇದು ಸಿಕ್ಕಾಪಟ್ಟೆ ದೊಡ್ಡ ಇಂಪ್ರೂವ್ಮೆಂಟು. ಅಟ್ಲೀಸ್ಟ್ ನಿಮ್ಮ ಬಾಸ್ ನನ್ನಿಂದ ಇದನ್ನಾದರೂ ಕಲ್ತ್ರಲ್ಲ, ಅದೇ ಖುಷಿ ಬಿಡಿ. ಮೇಡಮ್, ನಿಮಗೂ ಕಾಫಿ ಟೀ ಏನಾದರೂ ಹೇಳಲಾ? ನಿಮ್ಮ ಬಾಸು ಬಿಸಿ ಕಾಫಿ ಕುಡಿದು ನಾಲ್ಗೆ ಸುಟ್ಕೊಂಡಿರ್ಬೇಕು. ಅವ್ರಿಗೂ ಏನಾದರೂ ಕೊಡಿ. ನೀವು ಬಂದ ಮೇಲೆ ನನಗೂ ಹಾಗೆ ಅನ್ನಿಸ್ತು. ಈಗಲೇ ಏನಾದರೂ ತಂದು ಬಿಡ್ತೀನಿ. ಬೇಕಂತ ಬಾಸ್, ಅರ್ಥ ಆಯ್ತು ಬಿಡಿ ಬಾಸ್. What the hell are you doing here? ಎಮ್ಮೆ ಥರ ಕ್ಯಾಬಿನ್ ಒಳಗಡೆ ನುಗ್ತಿಯಲ್ಲ, ಈಗ ನೀನು ಏನಂತ ಅನ್ಕೊಂಡಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲಯ್ಯ, ಈಗೇನಾಯ್ತು ಸಡನ್ ಆಗಿ ಇರ್ಬೇಕಚ್ತಾ? ಲಿಸನ್, ವಿಕ್ರಾಂತ್ ವಿಚಾರದಲ್ಲಿ ಇನ್ನೊಂತ ಚೆನ್ನಾಗಿ ಮಾತಾಡ್ತೀನೋ ಒಂದೇ ಒಂದು ರೀಸನ್ ಇಟ್ಕೊಂಡು ನಿಮ್ಮ ಆಫೀಸಿಗೆ ಬರೋದು ನೀನು ತಪ್ಪು. ದಿಸ್ ಇಸ್ ರಬೇಶ್. ಐ ಡೋಂಟ್ ವಾಂಟ್ ಯು ಟು ವರ್ಕ್ ಇನ್ ಮೈ ಆಫೀಸ್ ಎನಿಮೋರ್. ಮಿಸ್ಟರ್ ವೇದಾಂತ್ ವಸಿಷ್ಠ, ಇನ್ಮೇಲೆ ನಾನಿಲ್ಲಿ ಕೆಲಸ ಮಾಡಬೇಕೋ ಬೇಡವೋ ಅನ್ನೋದು ನಿನ್ನ ಕೈಲಿಲ್ಲ. ಈ ಸಲ ಇಲ್ಲಿಗೆ ಬಂದಿರೋದು ಹೋಗೋಕ್ಕಲ್ಲ, ಗಟ್ಟಿಯಾಗಿ ಜಾಂಡ ಹೊರೋಕೆ. ತಿಳ್ಕೊ. ಯಾಕೆ ಇವಳು ಹೀಗೆ ನೋಡ್ತಿದ್ದಾಳೆ? ಅಲ್ಲಿ ನೋಡಿದ್ರೆ ವಿಕ್ಕಿ ಅಷ್ಟು ಖುಷಿಯಾಗಿದ್ದ, ಇಲ್ಲಿ ನೋಡಿದ್ರೆ ಇವಳು ಆರಾಮಾಗಿದ್ದಾಳೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಅಯ್ಯೋ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನಿನಗೇನು ಅರ್ಜೆಂಟ್ ಇಲ್ಲ ತಾನೇ? ಆದಿನ ಕೊಡೋ ತಿಂಡಿಗಳನ್ನೆಲ್ಲ ಬೇಗ ಮಾಡ್ಕೊಂಡು ಬರ್ತೀನಿ. ನಮ್ಮ ಆರ್ತಿ ಮದುವೆ ಹೆಣ್ಣು ಅಂತ ಹೆಚ್ಚಿಗೆ ಕೆಲಸ ಮಾಡಿಸ್ತಿಲ್ಲ, ನಾನೇ ಎಲ್ಲ ಮಾಡ್ತಿರೋದು. ಸ್ವಲ್ಪ ತಡ ಆಗುತ್ತೆ, ಕೊಟ್ಬಿಡ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನನಗೆ ಆ ಥರದ್ದೇನು ಅರ್ಜೆಂಟ್ ಇಲ್ಲ. ಹೌದಾ? ಬರ್ತೀನಿರು. ಅಕ್ಕ, ಬಾಬಾ ಫೋನ್ ಮಾಡಿದ್ದಾರೆ, ತಗೋ. ಅಯ್ಯೋ, ಅರ್ಜೆಂಟ್ ವಿಚಾರ ಅಂತಕ್ಕ, ಪ್ರೈವೇಟಾಗಿ ಮಾತಾಡ್ಬೇಕಂತೆ. ನೀನು ಹೋಗಿ ರೂಮಲ್ಲಿ ಮಾತಾಡು. ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಆರ್ತಿ, ಯಾಕೆ ಹಾಗೆ ಮಾಡ್ತಿದ್ಯಾ? ಹೋಗಿ ಮಾತಾಡಮ್ಮ. ತಗೋ. ಸಾರಿಕಾ, ನಮ್ಮ ಅಳಿಯಂದರು ತುಂಬ ಒಳ್ಳೆಯವರು. ಇತ್ತೀಚೆಗಂತೂ ದಿನಕ್ಕೊಂದು 5-6 ಸರ್ತಿ ಆದರೂ ಫೋನ್ ಮಾಡ್ತಾರೆ ಅವಳ ಹತ್ರ ಮಾತಾಡೋಕ್ಕೆ. ತಿನ್ನಮ್ಮ. ಕಾಲ್ ಮಾಡಿದ್ರಿ? ನಾನು ಮಾತಾಡೋದಕ್ಕಾಗಲ್ಲ, ಬ್ಯುಸಿ ಇದ್ದೀನಿ ಗೊತ್ತಾ. ಲವರ್ಸು ಮಾತಾಡೋದ್ರಲ್ಲೇ ಬ್ಯುಸಿ ಇರ್ಬೇಕ್ರಿ. ಅದು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನೋದಲ್ಲ. ಯಾಕೆ ನಿಮಗೆ ಅರ್ಥ ಆಗಲ್ಲ ವಿಕ್ರಾಂತ್ ಅವರೇ? ಸಾರಿಕಾ ಬಂದಿದ್ದಾಳೆ, ಅವಳು ಕೇಳಿಸ್ಕೊಂಡ್ರೆ ಕಷ್ಟ. ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತೇ ಹೊರತು ನಾನಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಅವ್ರು ಕೇಳಿಸ್ಕೊಂಡ್ರೆ ತುಂಬ ಸಮಸ್ಯೆ ಆಗುತ್ತೆ ವಿಕ್ರಾಂತ್ ಅವರೇ. ನೀವು ಮಾತ್ಗೂ ವಿಕ್ರಾಂತ್ ಅವರೇ ಅಂದರೆ ಸಾರಿಕಾಗಲ್ಲ, ನಿಮ್ಮಪ್ಪ ಮಗು ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಆದರೂ ಅದು ಹಾಗಲ್ಲ, ನನ್ನ ಭಯ ನನಗೆ. ನೀವು ಯಾವುದಾದ್ರೂ ಶಿಲಾಯುಗದ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ರೀ. ವಿಡಿಯೋ ಕಾಲ್ ಜಮಾನದಲ್ಲೂ ಒಂದು ಆಡಿಯೋ ಕಾಲ್ ಮಾಡೋಕ್ಕೂ ಹೆದರ್ಕೋತೀರಲ್ರಿ. ನಿಮ್ಗೆ ಅದೇನು ಹೇಳ್ಬೇಕೋ ಗೊತ್ತಾಗ್ತಲ್ಲ. ಏನು ಹೇಳಬೇಡಿ, ಫೋನ್ ಇಡಿ. ಫೋನ್ ಇಡೋಕ್ಕಿದೇನು ಲ್ಯಾಂಡ್ಲೈನ್ ರಿಸೀವರಾ? ಮೊಬೈಲ್ ರೀ.
ವಾಟ್ ನಾನ್ ಸೆನ್ಸ್. ನನಗೆ ನಿನ್ನ ಜೊತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ವಿಧಿನೇ ಇಲ್ಲ, ಮಾಡಲೇಬೇಕು. ದಟ್ಸ್ ಇಂಪಾಸಿಬಲ್. ವಿಕ್ರಾಂತ್ ಆರ್ತಿ ವಿಚಾರದಲ್ಲಿ ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಆದರೆ ಇದು ನನ್ನ ಕಂಪನಿ, ಇಲ್ಲಿ ನಾನೇ ಬಾಸ್. ಮತ್ತ್ಯಾಕೆ ನಾನು ಅಣ್ಣನ ಹತ್ರ ರೀಜಾಯ್ನ್ ಆಗ್ತಿದ್ದೀನಿ ಅಂದಾಗ ಬಾಯ್ಗೆ ಬೀಗ ಹಾಕೊಂಡಿದ್ದೆ? ಆಗ್ಲೇ ಹೇಳ್ಬೇಕಿತ್ತು. ಈಗ ಸಾರ್ಥಕ್ ಅಣ್ಣ ಕೇಳಿದ್ರೆ ಏನ್ ಹೇಳ್ತೀಯಾ? ಅವತ್ತಿನ ಸಿಚುವೇಶನ್ ಬೇರೆ ಥರ ಇತ್ತು, ಮತ್ತು ನಾನೇನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲಿ ನಿನ್ನ ತಮ್ಮನ ಕತೆ ಗೊತ್ತಾಗುತ್ತೆ ಅಂತ ತಾನೆ? ನನಗೂ 1000 ಸಮಸ್ಯೆ ಇದೆ. ನಮ್ಮ ಮನೇಲೂ ನಿನ್ನ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮನೆಯಿಂದ ಆಚೆ ಆಡ್ತಾರೆ, ಗೊತ್ತಾ? ಬೇರೆ ಕಂಪ್ನಿಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ನಿನಗೆ ಕರ್ಮದಿಲ್ಲ, ನನಗೆ ಯಾಕೆ ಹೇಳ್ತಿದ್ಯಾ? ನೀನು ಮಾಡೋ ಕಿತಾಪತಿಗೆ ನಾನು ಯಾಕೆ ಅನ್ಭವಿಸ್ಬೇಕು? ಸಾರ್ಥಕಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದು ನಿನ್ನ ತಪ್ಪು. ಅದೇ ನಿಜ ಅನ್ಕೋಬೇಡ. ಸೊ ಡೀಲ್ ವಿತ್ ಇಟ್. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೋಗಲ್ಲ ಕಣೋ, ಏನೋ ಮಾಡ್ತೀಯಾ? ಏನಿವಾಗ ಅಂತೀನಿ? ನಿನ್ನ ಕಣೋಗೇನೋ ಎಲ್ಲ ನಿನ್ನ ಗಲೀಲಿ ಇಟ್ಕೋ. ಇಲ್ಲಿ ನಾನು ಬಾಸ್ ಅನ್ನೋದನ್ನ ಮರಿಬೇಡ. ಓ, ನೀವು ಬಾಸು ಅಂದ್ರೆ ನಾವು ನಿಮ್ಮ ಎಂಪ್ಲಾಯಿ ಅಂತಾನೆ ಅರ್ಥ? ಯಾಕೆ ಈ ಥರ ನನಗೆ ಟಾರ್ಚರ್ ಕೊಡ್ತಿದ್ಯಾ? ಯಾಕಯ್ಯ ನನ್ನ ಕಂಡ್ರೆ ಈ ಲೆವೆಲ್ಗೆ ಭಯ ಪಡ್ತೀಯಾ? ನಾನೇ ನಿನ್ನ ತಿಂತೀನ? ಭಯ? ನೀನೇ ನೋಡಿ. ವಾಟ್ ನಾನ್ ಸೆನ್ಸ್. ನೀನು ನೋಡಿದ್ರೆ ನನಗೆ ಇರಿಟೇಷನ್, ದೊಡ್ಡ ಇರಿಟೇಷನ್. ಇಷ್ಟು ದೊಡ್ಡ ಕಂಪ್ನಿ ಓನರ್ ಅಂತ್ಯಾ, ಯಾವಾಗಲೂ ಹೇಳಿದ್ನೇ ಹೇಳ್ತೀಯಲ್ಲ. ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋದನ್ನ ಕಲ್ತ್ಕೊಳ್ಳಯ್ಯ. ನೀನು ಕಂಪನಿಯಿಂದ ಔಟ್ ಆದರೆ ನಾನು ಥಿಂಕ್ ಮಾಡೋ ಅಗತ್ಯನೇ ಇರಲ್ಲ. ನೋಡಪ್ಪ, ನಾನಿಲ್ಲಿ ಕೆಲಸ ಮಾಡಿದ್ರೆ ನನ್ನ ಅಕ್ಕ ನಿನ್ನ ತಮ್ಮನ ವಿಚಾರಕ್ಕೆ ನಾವೆಲ್ಲೋ ಮೀಟ್ ಮಾಡೋದು ಬೇಕಾಗಲ್ಲ. ಅವತ್ತಾದಂಗೆ ಸಾರ್ಥಕಣ್ಣನ ಹತ್ರ ಸಿಕ್ಕಾಕೊಳ್ಳೋ ಸೀನು ಕ್ರಿಯೇಟ್ ಆಗಲ್ಲ. ನಾವು ಬೇರೆ ಹೆವಿ ಹಾರ್ಡ್ ವರ್ಕರ್ ಆಗಿರೋದ್ರಿಂದ ಕಂಪ್ನಿಗೂ ಒಳ್ಳೇದು. ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನೀನು ಯಾಕೆ ಬೇಡ ಅಂತಿದ್ಯಾ? ಬೆನಿಫಿಟ್ಸ್ 1000 ಇರಲಿ, ಆದರೆ ನಿನ್ನ ನನ್ನ ಕಂಪನಿ ನೋಡೋದಕ್ಕೆ ನನಗಿಷ್ಟ ಇಲ್ಲ ಅಷ್ಟೇ. ಆಹಾ, ಈಗ ವಿಷಯ ಏನು ಅಂತ ಗೊತ್ತಾಯ್ತು ಬಿಡು. ಅದೇ ಗೊತ್ತಾಯ್ತು ಬಿಡು. ಏನು ಗೊತ್ತಾಯ್ತು? ನಿನಗೆ ನನ್ನ ಮೇಲೆ ಲೈಟಾಗಿ ಸಾಫ್ಟ್ ಕಾರ್ನರ್ ಶುರು ಆಗಿದೆ. ಎಲ್ಲಿ ನಿನಗೆ ನನ್ನ ಮೇಲೆ ಲವ್ ಆಗಿಬಿಡುತ್ತೋ ಅಂತ ಅವಾಯ್ಡ್ ಮಾಡ್ತಿದ್ಯಾ ಅಲ್ವಾ? ಹಾಯ್ ಅಣ್ಣ. ಹಾಯ್. ನೋಡು, ನಾನು ಅಗ್ರಿಮೆಂಟ್ ಪೇಪರ್ಸ್ನ ಜೊತೆಗೆ ತಂದುಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಆದಾಗೆ ಪ್ರಾಬ್ಲಮ್ ಆಗೋದು ಬೇಡ, ಓಕೆನಾ? ವೇದಾಂತ್ ಎದುರಿಗೆ ಸೈನ್ ಮಾಡಿಬಿಡು. ಕರೆಕ್ಟ್ ಅಲ್ವಾ? ಕೊಡೋಣ. ವೇದಾಂತ್ ತಗೊಳ್ಳಿ. ನೀವೇ ರೆಡಿ ಮಾಡಿಸ್ತೀನಿ ಅಂತಿದ್ರಿ, ಆದರೆ ಆಗಲೇ ಅಣ್ಣ ರೆಡಿ ಮಾಡಿಸ್ಬಿಡ್ದಾನೆ. ನಾವು ಎಂಟ್ರಿ ಆದಮೇಲೆ ಹೀಗೇನೆ ಎಲ್ಲ ಸ್ಪೀಡಾಗಿ ಹೋಗ್ತಾ ಇರತ್ತೆ. ಅಲ್ಲ, ವೇದಾಂತ್ ಅವರೇ ಬಂದು ನಿನ್ನ ಕರೆಯೋಷ್ಟು ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಿವೆ, ಕಂಗ್ರ್ಯಾಟ್ಸ್ ಸಮುದಿಯಾ. ಥ್ಯಾಂಕ್ಸ್ ಅಣ್ಣ. ಆದಷ್ಟು ಬೇಗ ಕೆಲಸ ಬಿಡೋ ಹಾಗಾಗುತ್ತೆ. ನಮ್ಮ ಎಂಟ್ರಿನೇ ಗ್ರ್ಯಾಂಡಾಗಿರುತ್ತೆ, ಅಂಥದ್ರಲ್ಲಿ ನಾವು ರೀ ಎಂಟ್ರಿ ಕೊಟ್ಟರೆ ಭರ್ಜರಿಯಾಗೇ ಇರುತ್ತೆ. ಎಕ್ಸಿಟ್ ಆಗೋ ಮಾತೇ ಇಲ್ಲ. ಮುನಿವರ
ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಶ್ರೀ ಆಂಜನೇಯಂ. ಸಾರಿಕಾ ನೀನಾ? ಯಾಕೆ ಆರ್ತಿ ಅಕ್ಕ ಡಿಸ್ಟರ್ಬ್ ಆಯ್ತಾ? ಅದು ಹಾಗಲ್ಲ, ಆ ಥರ ಏನೂ ಇಲ್ಲ, ಮಾತಾಡಾಗಿತ್ತು. ಮದುವೆ ಆಗ್ತಿರೋ ಜೋಡಿ ಇಷ್ಟು ಬೇಗ ಮಾತು ಮುಗಿಯುತ್ತಾ ಅಕ್ಕ? ನಂಗೊಂದು ಹೆಲ್ಪ್ ಮಾಡಿ, ಆಮೇಲೆ ನೀನು ಗೌತಮ್ ಭಾವನ ಜೊತೆ ಮಾತು ಕಂಟಿನ್ಯೂ ಮಾಡು. ಹೆಲ್ಪಾ? ಏನು? ಅಕ್ಕ, ಕೆಳಗಡೆ ಎಲ್ಲೂ ಅದಿತಿ ಕಾಣಿಸ್ಲಿಲ್ಲ. ಚೈನ್ ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಮಾಡಿಕೊಡ್ತೀಯಾ? ಅಷ್ಟೇ ತಾನೇ. ಆಯಿತು. ಥ್ಯಾಂಕ್ಸ್ ಅಕ್ಕ. ಈಗ ಮಾತು ಕಂಟಿನ್ಯೂ ಮಾಡು. ಬ್ಯಾಟ್ರಿ ಡೆಡ್ ಆಗೋವರೆಗೂ ಮಾತಾಡು, ಸರಿನಾ? ವಿಕ್ರಾಂತ್ ಅವರೇ, ಲೈನಲ್ಲೇ ಇದ್ದೀನಿ ರೀ. ಏನಾಯ್ತಲ್ಲಿ? ಸಾರಿಕಂಗೆ ಏನಾರು ಗೊತ್ತಾಯ್ತಾ?